ತುಂಬ ವರ್ಷಗಳ ಬೇಡಿಕೆ ಆಗಿತ್ತು. ಏಕರೂಪದ ದರ ನಿಗದಿ ಮಾಡಬೇಕು ಅಂತ ಕೇಳ್ತಾರ. ಸೊ ಇದು ಈ ಬಾರಿಯ ಬಜೆಟ್ನಲ್ಲಿ ಒಂದೊಳ್ಳೆ ಸೂಚನೆ ಸಿಕ್ಕಿದೆ ಸರ್. ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದೊಳ್ಳೆ ಕೆಲಸಗಳನ್ನು ಮಾಡಿದೆ ಸಿನಿಮಾ ರಂಗಕ್ಕೋಸ್ಕರ. ಈ ಬಗ್ಗೆ ಹೇಳೋದು ಅದು ನಿಜವಾಗ್ಲೂ ಒಂದು ಸ್ವಾಗತಾರ್ಹವಾದಂಥ ಒಂದು ನಿರ್ಣಯ ಅಂತ ನನಗಾದರೂ ಅನ್ನಿಸ್ತಿದೆ. ಯಾಕೆಂದರೆ ಇವತ್ತು ಸಿನಿಮಾ ಅಂದಾಗ ಕೆಲವೊಮ್ಮೆ ಈ ಮಲ್ಟಿಪ್ಲೆಕ್ಸ್ಗೆ ಅಂತ ತೊಗೊಂಡಾಗ ನಾವು ಅಲ್ಲಿ ಆ ದರ ನೋಡಿಬಿಟ್ಟೆ ಎಷ್ಟೋ ಜನ ಸಿನಿಮಾ ನೋಡೋಕೆ ಹೋಗೋದೇ ಇಲ್ಲ. ಸೊ ಅಂಥವ್ರಿಗೆ ಸುಲಭವಾಗಿ ಸಿನಿಮಾ ನೋಡೋದಕ್ಕೊಂದು ಅವಕಾಶ ಆಗುತ್ತೆ. ಮತ್ತು ಈಗ ಸಿಂಗಲ್ ಸ್ಕ್ರೀನ್ಗಳಲ್ಲಾಗಲಿ ಅಲ್ಲಿ ಮುಂಚೆ ಏನು ಒಂದು ಉತ್ಸಾಹದಿಂದ ಜನ ಬರ್ತಾಯಿದ್ರು, ಅಷ್ಟೇ ಉತ್ಸಾಹದಿಂದ ಮಲ್ಟಿಪ್ಲೆಕ್ಸ್ಗೂ ಬರ್ಬೋದು ಇನ್ಮೇಲೆ ಅನ್ನುವಂಥದ್ದು ಒಂದು ಅಡ್ವಾಂಟೇಜು. ಹಾಗಾಗಿ ಅದು ಸ್ವಾಗತಾರ್ಹ ಬೆಳವಣಿಗೆ. ಮತ್ತೊಂದು ಕಡೆ ಪ್ರವಾಸ ಸಿನಿಮಾಗಳ ಹಾವಳಿ ಇದೆ ಸರ್. ಈಗ ಸೂಪರ್ ಸ್ಟಾರ್ ಸಿನಿಮಾಗಳಾಯಿತು ಅಂತಂದರೆ ಬೇರೆ ಭಾಷೆಗಳಿಂದ ಏಕಾಏಕಿ ದರ ನಿಗದಿ ಮಾಡಿದ್ರು. ಡಬಲ್ ಟ್ರಿಬಲ್ ಈ ಮಟ್ಟಕ್ಕೆ ಹೋಗ್ತಾ ಇದೆ. 2000 ತನಕ ಟಿಕೆಟ್ ದರ ಹೋಗ್ತಾ ಇದೆ ಅಫಿಷಿಯಲ್ ಆಗಿ. ಸೊ ಅದೆಲ್ಲ ಕಮ್ಮಿ ಆಗುತ್ತಾ? ಹೌದು, ಅದು ಒಳ್ಳೆ ಬೆಳವಣಿಗೆ. ಇವತ್ತು ನಾವು ಹೆಸರುಗಳು ಹೇಳೋದಾದ್ರೆ ಈಗ ರಜನಿಕಾಂತ್ ಅವ್ರ ಸಿನಿಮಾ ಆಗಲಿ, ಕಮಲ್ ಹಾಸನ್ ಸಿನಿಮಾ ಆಗಲಿ, ಅಥವಾ ಈ ಥರ ನಾವು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಸಿನಿಮಾಗಳು ಕರ್ನಾಟಕದಲ್ಲಿ ರಿಲೀಸ್ ಆಗ್ತದೆ ಅಂದಾಗ ಕನಿಷ್ಠ ಅಂದ್ರೂ 500, 600, 700, 800 ಈ ಥರ ಅಲ್ಲೂ ಬೇರೆ ಬೇರೆ ಕ್ಲಾಸ್ಗೆ ಬೇರೆ ಬೇರೆ ರೇಟ್ ಅಂತ ಮಾಡಿ ವಾರಕ್ಕೆ ಮುಂಚೆನೇ ಎಲ್ಲ ಬುಕ್ ಮಾಡೋವಂಥ ಒಂದು ಪರಿಪಾಠ ನಮ್ಮಲ್ಲಿತ್ತು. ಈ ಒಂದು ಹೊಸ ಏನಂತಾರೆ ಆಶಾವಾದ ಬೆಳವಣಿಗೆಯಿಂದಾಗಿ ಅದಕ್ಕೆ ಕಡಿವಾಣ ಬೀಳುತ್ತೆ. ಆಮೇಲೆ ಎಲ್ರಿಗೂ ಸುಲಭವಾಗಿ ಸಿನಿಮಾ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸೊ ಗಮನಿಸ್ಬೋದು ನಾವು. ಎಲ್ಲ ಒಂದ್ ಕಡೆ ನಮ್ಮ ದುಡ್ಡನ್ನ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದು ಪರಭಾಷೆ ಸಿನಿಮಾಗಳು ಈ ಮೂಲಕ ಅಂತ ಡಬಲ್ ಟ್ರಿಬಲ್ ಜಾಸ್ತಿ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಹೌದು, ಆಮೇಲೆ ಇವಾಗ ನಮ್ಮ ಕನ್ನಡ ಸಿನಿಮಾ ಆಗಲಿ ನಾನೊಂದು ಗಮನಿಸಿದ್ದೀನಿ ಅಂದರೆ ಚೆನ್ನೈಲಿ ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮಾಮೂಲಿ ರೇಟ್ ಇರ್ತಿತ್ತು, ಅಲ್ಲೂ ಜಾಸ್ತಿ ಬೆಲೆಗಿರುವಂಥ ಒಂದು ಏನಂತಾರೆ ಕ್ಲಾಸಸ್ ಇರ್ತಿತ್ತು. ಆದರೆ ಮುಂದೆಗಡೆ ಸಾಲಲ್ಲಿ 63-70 ರೂಪಾಯಿಗೆಲ್ಲ ಅಲ್ಲಿ ಟಿಕೆಟ್ ಸಿಗ್ತಾಯಿತ್ತು ತಮಿಳು ಸಿನಿಮಾಗಳಿಗೆ. ಸೊ ಅದೊಂದು ಮಲ್ಟಿಪ್ಲೆಕ್ಸಲ್ಲಿ ಅದೇನಾಗ್ತಿತ್ತು, ಮುಂದೆಗಡೆ 1-2 ರೋಸು ಎಷ್ಟು ಒಂದು 2-3 ಸಾಲಿಗೆ ಮೀಸಲಿಡ್ತಾಯಿದ್ರು. ಸಾಮಾನ್ಯ ದರ 63-70 ರೂಪಾಯಿಲೆಲ್ಲ ಸಿಗ್ತಾಯಿತ್ತು, ನಾನೇ ನೋಡಿದ್ದೀನಿ ಅಲ್ಲಿ. ಬಟ್ ನಮ್ಮಲ್ಲಿ ಅಂಥ ಒಂದು ಅವಕಾಶ ಇರಲಿಲ್ಲ. ಈಗ ಏಕರೂಪದಲ್ಲಿ ಇರೋದ್ರಿಂದಾಗಿ ಎಲ್ಲರೂ ಸುಲಭವಾಗಿ ಸಿನಿಮಾ ನೋಡುವಂಥ ಒಂದು ಅವಕಾಶ ಇದೆ. ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಮೇಲೆ ಏನಂತೀವಿ, ಈ ವ್ಯವಸ್ಥೆ ಇತ್ತಲ್ಲ, ಹೆಚ್ಚು ಹಣ ಕೊಟ್ಟವ್ರಿಗೆ ಬೇರೆ ಥರದ್ದು. ಈಗ ಏನು ಹಣ ಇರೋರು ಮಲ್ಟಿಪ್ಲೆಕ್ಸ್ಗೆ ಹೋಗಿ ಸಿನಿಮಾ ನೋಡ್ಬೋದು, ಬಡವರು ಅಥವಾ ದುಡ್ಡಿಲ್ಲದಿರೋರು ಸಿಂಗಲ್ ಸ್ಕ್ರೀನಲ್ಲಿ ನೋಡಬೇಕು ಅನ್ನುವಂಥ ಒಂದು ತಾರತಮ್ಯದ ಒಂದು ಏನು ಇದಿತ್ತು ಮನಸ್ಥಿತಿ, ಅದು ಹೋಗುತ್ತೆ. ಆಮೇಲೆ ಎಲ್ಲರೂ ಒಂದು ಸಮಾನವಾಗಿ ಸಿನಿಮಾ ನೋಡುವಂಥ ಒಂದು ವ್ಯವಸ್ಥೆ ಇದು. ಮತ್ತೊಂದು ಕಡೆ ಫಿಲ್ಮ್ ಸಿಟಿಗೆ ಈಗ ನಿರ್ಧಾರ ಮಾಡಿರೋದು, ಮತ್ತೊಂದು ಕಡೆ OTT ಗೌರ್ಮೆಂಟ್ ಕಡೆಯಿಂದ ಎರಡೂ ಒಂದು ಒಳ್ಳೆ ಬೆಳವಣಿಗೆ. ಅದು ಒಳ್ಳೆ ಬೆಳವಣಿಗೆ. ಈಗ ಫಿಲ್ಮ್ ಸಿಟಿ ಆಗೋದ್ರಿಂದ ನಾವು ಇವಾಗ ಹೊರಗಡೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಚಿತ್ರೀಕರಣ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಒಂದೇ ಕಡೆ ಸಿಗುತ್ತೆ ಅಂದಾಗ ಅದರಿಂದ ಅಂದರೆ ಸಿನಿಮಾ ಅಂದರೆ ಅದರಲ್ಲೊಂದು ದೊಡ್ಡ ಬಜೆಟ್ ಇರೋರು ಎಲ್ಲಿ ಬೇಕಾದರೂ ಹೋಗಿ ಮಾಡ್ಕೋಬೋದು. ಒಂದು ಮಧ್ಯಮ ಮಟ್ಟದ ಒಂದು ಬಜೆಟಲ್ಲಿ ಸಿನಿಮಾ ಮಾಡೋವಂಥವ್ರಿಗೆ ಒಂದೇ ಕಡೆ ಸಿಗುತ್ತೆ ಎಲ್ಲ ಅನುಕೂಲತೆಗಳು ಅಂದಾಗ ಅದು ತುಂಬ ಒಂದು ಒಳ್ಳೆಯ ವಿಚಾರ. ಆಮೇಲೆ ಇನ್ನೊಂದು ಪಾಯಿಂಟ್ ಕೇಳಿದ್ರಿ, OTT ಅಂದಾಗ ಇವತ್ತು ನನಗೆ ತುಂಬ ಬೇಜಾರಿನಿಂದ ಹೇಳ್ತೀನಿ ಒಂದು ಮಾತು. ಇವತ್ತು ನೆಟ್ಫ್ಲಿಕ್ಸ್ ಆಗ್ಬೋದು, ಅಮೆಝಾನ್ ಆಗ್ಬೋದು, ಈ ಥರ ZEE5 ಆಗ್ಬೋದು, ಇಂಥ ಕಡೆ ಮಲಯಾಳಂ ಸಿನಿಮಾಗಳಿಗೆ, ಹಿಂದಿ ಸಿನಿಮಾಗಳಿಗೆ, ತಮಿಳು ಸಿನಿಮಾಗಳಿಗೆ ಇರುವಂತಹ ಬೇಡಿಕೆ ಅಥವಾ ಮಹತ್ವ ಕನ್ನಡ ಸಿನಿಮಾಗಳಿಗೆ ಕಡಿಮೆ. ಅದು ಏನು ತುಂಬ ಹೆಚ್ಚು ಬಜೆಟಲ್ಲಿ ಮಾಡಿದಂಥ ಸಿನಿಮಾಗಳನ್ನು ಮಾತ್ರ ಅವರು ತೊಗೊಳ್ಳೋವಂಥದ್ದು. ಆಮೇಲೆ ಯಾವುದೋ ಕೆಲವೊಂದು ಸಿನಿಮಾಗಳನ್ನ ಕೊಂಡ್ಕೊಳ್ಳೋವಂಥದ್ದು, ಕೆಲವೊಂದು ಸಿನಿಮಾಗಳನ್ನ ಶೇರಿಂಗ್ ಬೇಸಿಸಲ್ಲಿ ರಿಲೀಸ್ ಮಾಡೋವಂಥ ಒಂದು ಪರಿಪಾಠ ನಮ್ಮಲ್ಲಿದೆ. ಸೊ ಇಂಥ ಸವಾಲುಗಳ ಮಧ್ಯೆ ಚಿಕ್ಕ ಸಿನಿಮಾಗಳಿಗೆ ಈ ಕಡೆ TV ರೇಟ್ಸು ಸಿಗೋದಿಲ್ಲ, ಆ ಕಡೆ ಥಿಯೇಟ್ರಲ್ಲೂ ಜನ ಬಂದು ನೋಡೋದಿಲ್ಲ, ಈ ಕಡೆ OTTಯಲ್ಲೂ ತೊಗೊಳ್ಳಿಲ್ಲ ಅಂದಾಗ ಸಣ್ಣ ಪುಟ್ಟ ಸಿನಿಮಾ ಮಾಡೋವಂಥ ನಿರ್ಮಾಪಕರುಗಳ ಪರಿಸ್ಥಿತಿ ತುಂಬ ಏನಂತಾರೆ ಹೀನಾಯವಾದಂಥ ಸ್ಥಿತಿ ನಮ್ಮಲ್ಲಿ ಇರೋದ್ರಿಂದ ಸರ್ಕಾರ ಈ ಮಟ್ಟಿಗೆ ಒಂದು OTT ಮಾಡೋದ್ರಿಂದ ಅನೇಕ ರೀತಿಯಲ್ಲಿ ನಮಗೆ ಅನುಕೂಲತೆಗಳಿದ್ದಾವೆ.